ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರಶ್ಮಿ. ನಾನು ಇವತ್ತು ನಮ್ಮ ಚಾನಲಲ್ಲಿ ವೆಯ್ಟ್ ಲಾಸ್ ಪೌಡರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ದೇಹದ ತೂಕನ ಕಮ್ಮಿ ಮಾಡ್ಕೊಳೋದಕ್ಕೆ ಇದು ಒಳ್ಳೆ ಪೌಡರು. ಆ್ಯಂಡ್ ಇದಕ್ಕೆ ನಾನು ಮೊದಲೇ ಐಟಮ್ ಆಗಿ ಕಪ್ಪು ಅಕ್ಕಿ ಬ್ಲ್ಯಾಕ್ ರೈಸ್ನ ಬಳಸ್ತಾ ಇದ್ದೀನಿ. ಇದನ್ನು ನಾನು ರೇಷಿಯೋ ಕೂಡ ಹೇಳ್ತೀನಿ. ಒಂದು ಬಟ್ಟಲು ಕಪ್ಪು ಅಕ್ಕಿನ ಚೆನ್ನಾಗಿ ಕೆಂಪಾಗಿ ಉರಿರಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈ ವೆಯ್ಟ್ ಲಾಸ್ ಪೌಡರ್ನ ಯಾರು ತೂಕನ ಕಮ್ಮಿ ಮಾಡ್ಕೋಬೇಕು ಅಥವಾ ಮ್ಯಾನೇಜ್ ಮಾಡಬೇಕು ಅಂತಿದ್ದೀರಾ, ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನಾ ಹಾಕ್ತಿರೋ ಐಟಮ್ಮು ಎಲ್ಲನೂ ಪದಾರ್ಥಗಳು ತುಂಬ ನಮ್ಮ ದೇಹನ ತಂಪುಗೊಳಿಸುತ್ತೆ. ಈ ಬೇಸಿಗೆಗೆ ತುಂಬಾ ಉಪಯೋಗ. ಎರಡನೇ ಐಟಮ್ ನಾನು ಬಾರ್ಲಿ ಹಾಕ್ತಾಯಿದ್ದೀನಿ, ಜವಿ ಗೋಧಿ. ಇದೂ ಅಷ್ಟೇ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಮ್ಮ ದೇಹದ ತೂಕನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕಪ್ಪು ಅಕ್ಕಿಯಲ್ಲಿ ಐರನ್ ಅಂಶ, ಫೈಬರ್ ಅಂಶ, ಪ್ರೋಟೀನ್ ಅಂಶ ಎಲ್ಲ ಇದೆ. ಬಾರ್ಲಿಯಲ್ಲಿ ನಿಮಗೆ ಇಮ್ಯುನಿಟಿ ಮತ್ತು ಒಳ್ಳೆ ತೂಕ ಮ್ಯಾನೇಜ್ ಮಾಡೋದಕ್ಕೆ ಇರೋ ಐಟಮ್ ಏನೇನು ಬೇಕು ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಮೂರನೇ ಐಟಮ್ ಬಂದು ಆರ್ಸ್ ಗ್ರಾಮ್, ಅದು ಮತ್ತು ಹುರುಳಿಕಾಳು ಅಂತಾರಲ್ಲ ಅದು. ಇದನ್ನು ಅರ್ಧ ಬಟ್ಟಲು ತೊಗೋತಾ ಇದ್ದೀನಿ. ಅಂದರೆ ಕಪ್ಪಕ್ಕಿ 2 ಇರಬೇಕು. ಇನ್ನು ಉಳಿದಿರೋ ಐಟಮ್ ಎಲ್ಲ ಒಂದೊಂದು ಬಟ್ಟಲು, ಒಂದು ಬಟ್ಟಲು 1:2 ರೇಷಿಯೋದಲ್ಲಿ ನಾ ಐಟಮ್ ಹಾಕ್ತಾಯಿದ್ದೀನಿ. ಎಲ್ಲನೂ ಕೆಂಪಾಗಿ ಆಗೋ ತನಕ ಹುರ್ಕೊಳ್ಳಿ. ಹುರ್ಕೊಳೋದು ತುಂಬ ಮೀಡಿಯಮಲ್ಲಿ ಇಟ್ಕೊಂಡೇ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಜೋರು ಇಟ್ಬಿಟ್ರೆ ರೋಸ್ಟ್ ಆಗಿಬಿಡುತ್ತೆ. ಆಮೇಲೆ ತುಂಬ ಸಣ್ಣಕ್ಕೆ ಇಡೋದು ಬೇಡ, ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಎಲ್ಲನೂ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕೆಂಪಾಗಿ ಹುರ್ಕೊಳ್ಳಿ. ನೆಕ್ಸ್ಟು ನಾನು ನಾಲ್ಕನೇ ಪದಾರ್ಥ ಆಗಿ ಮೂಂಗ್ ದಾಲ್, ಹೆಸರು ಬೇಳೆನ ಇದನ್ನು ಅರ್ಧ ಬಟ್ಟಲು ತೊಗೊಂಡಿದ್ದೀನಿ. ಇದನ್ನು ಕೆಂಪಗಾಗೋ ತನಕ ಹುರಿಬೇಕು. ಇದರಲ್ಲಿ ದೇಹ ತಂಪು ಮಾಡಿಸೋ ಎಲ್ಲ ಗುಣಗಳು ಇದೆ. ಮೂಂಗ್ ದಾಲ್ ಬಳಸಬೇಕು, ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ನಾನು ಇಲ್ಲಿ ರೇಷಿಯೋ ಹೇಳಿದ್ದೀನಲ್ಲ, ಆ ರೇಷಿಯೋದಲ್ಲೇ ಮಾಡ್ಕೊಳ್ಳಿ. ಒಂದು ಅಳತೆಯಲ್ಲಿ ಮೊದಲು ಮಾಡ್ಕೊಂಡು ನೋಡಿ, ಚೆನ್ನಾಗಿ ಅನಿಸಿದರೆ ಮತ್ತೆ ನೀವು ಇದನ್ನು ಟ್ರೈ ಮಾಡಿ. ಸ್ವಲ್ಪ ಮಾಡಿ ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು ತಿಂಗಳಾನುಗಂಟ್ಲೆ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಾನಿಲ್ಲಿ ಜೀರಿಗೆ ಮತ್ತು ಕಪ್ಪು ಮೆಣಸು ಹಾಕ್ತಾಯಿದ್ದೀನಿ. ಇದು ನಾನು ಜೀರಿಗೆ 4 ಸ್ಪೂನು, ಕಪ್ಪು ಮೆಣಸು ಒಂದು 4 ಸ್ಪೂನನ್ನ ಕೆಂಪಾಗಿ ಫ್ರೈ ಮಾಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಎಲ್ಲನೂ ತಣ್ಣಗಾದಮೇಲೆ ಇದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು. ಫೈನ್ ಪೌಡರ್ ಆಗಬೇಕಿದು. ಫೈನ್ ಪೌಡರ್ ಆಗಲಿಲ್ಲ ಅಂದ್ರೂ ಅದನ್ನು ಮತ್ತೆ ಹೊಟ್ಟು ಬಂದಿರುತ್ತಲ್ಲ, ಅದನ್ನು ಮತ್ತೆ ಇದನ್ನು ಸಾಣಿಸ್ಕೋಬೇಕು. ಮಿಕ್ಸಿ ಆದ ಕೂಡಲೇ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸಾಣಿಸ್ಕೊಂಡು ಮತ್ತೆ ಅದರದ್ದು ಪೌಡರ್ ಉಳಿದಿದ್ದನ್ನ ಮತ್ತೆ ಗ್ರೈಂಡರಿಗೆ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಈ ಪೌಡರ್ನ ಹಾಲು ಕುಡಿಸೋ ತಾಯಿಯಿಂದ ಹಿಡಿದು ಎಲ್ಲರೂ ತೊಗೋಬೋದು. ಲಾಸ್ಟ್ ಐಟಮು ಗಾರ್ಲಿಕ್ ಪೌಡರ್.